ಹಾಯ್ ಅಂತೆ ಇಲ್ಲಿ ಇದನ್ನು ಹಾಯ್ ಹೇಳ್ತಿದ್ದೆ ಪಲ್ಲು. ಅವ್ರಿಗೋಸ್ಕರ ಒಂದು ನಮಸ್ಕಾರ ಹಾಕಿ ಇಲ್ಲಿ ಬಂದರೆ ಒಂದು ನಮಸ್ಕಾರ ಹಾಕಿ ಹೋಗ್ಬೇಕು. ಯಾಕಂದರೆ ನಮ್ಮ ಅರ್ಜುನ ಅಲ್ವಾ, ಹಾಗಾಗಿ ಅರ್ಜುನ ಅಂದರೆ ಇಷ್ಟ. ಕರ್ನಾಟಕದಲ್ಲಿರೋರು, ಅದರಲ್ಲೂ ಮೈಸೂರಲ್ಲಿರೋರಿಗೆ ಅರ್ಜುನ ಅಂದರೆ ಒಂದು ಕರ್ನಾಟಕದ ಆಸ್ತಿ, ಅದರಲ್ಲೂ ಮೈಸೂರಿನ ಮುತ್ತು. ಪಲ್ಲು ಹುಲಿ, ಸಾರಿ ಹಸು. ಅದೇ ಅಲ್ವಾ, ಎರಡು ದಾದಿ ಎದೆ ಜಲ್ ಅಂತ. ಪುನೀತ್ ರಾಜ್ಕುಮಾರ್ ಅವರ ಬೆಟ್ಟದ ಹೂವು ಮೂವಿನ ತೋರಿಸ್ತಾ ಇದ್ದೀವಿ ಮಕ್ಕಳಿಗೆ. ಅವರ ಅನಿಸಿಕೆಗಳನ್ನ ಕೇಳಬೇಕು. ಸೊ ಫೇವ್ರೆಟ್ ಮೂವಿ ನನಗೆ ಅವರಂದ್ರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಅದೇ ಮೂವಿನ ತೋರಿಸೋಣ ಅಂತ ಹೇಳಿ ಬಂದಿದ್ವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ದೇವಸ್ಥಾನಕ್ಕೆ ಮಾಸ್ತಿಗುಡಿ ಅಂತ ಹೇಳ್ತಾರೆ. ಈ ದೇವಸ್ಥಾನ ನೋಡಿದ ತಕ್ಷಣ ನೆನಪಾಗೋದೆ ಫಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವರು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಗೆ ಒಂದು ಟೈಮಲ್ಲಿ ಅವರು ಗಂಟೆನ ಗಿಫ್ಟ್ ಮಾಡಿದ್ದಾರೆ. ಹಾಯ್ ಗಾಯ್ಸ್, ನಾವಿಬ್ರು ಇವತ್ತು ಮಾಸ್ತಿಗುಡಿ ಬೆಳ್ಳೆ ಫಾರೆಸ್ಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಟ್ರೈಬಲ್ ಸಮುದಾಯದ ಮಕ್ಕಳಿದ್ದಾರೆ, ಅವ್ರಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈ ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಪರ್ಮಿಷನ್ ತಗೊಂಡು ನೆಕ್ಸ್ಟ್ ಒಳಗಡೆ ಎಂಟ್ರಿ ಆಗ್ತೀವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇರೋದು. ಇವತ್ತು ನಾವು ಮೈಸೂರು ಡಿಸ್ಟಿಕ್ಕಲ್ಲಿರೋ ಶ್ರೀಕೋಟೆ ತಾಲೂಕಿನ ಕಾಕನಕೋಟೆ ಮೀಸಲು ಅರಣ್ಯಕ್ಕೆ ಬಂದಿದ್ದೀವಿ. ನಾಗರಹೊಳೆ ಹುಲಿ ಸಂರಕ್ಷಣೆ ಪ್ರದೇಶಕ್ಕೆ. ಇಲ್ಲಿ ಫಾರೆಸ್ಟ್ ನೋಡೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು, ಕೆಲವು ಫಾರೆಸ್ಟ್ ಒಳಗಡೆ ಮಕ್ಕಳಿದ್ದಾರೆ, ಅಂದರೆ ಟ್ರೈಬ್ಸ್ ಸಮುದಾಯಕ್ಕೆ ಸೇರಿರೋರು ಇದ್ದಾರೆ. ಅವ್ರಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಸ್ವಲ್ಪ ಅವ್ರಗಳ ಜೊತೆ ಆಟ ಆಡಿ, ಫಾರೆಸ್ಟ್ ಎಲ್ಲ ನೋಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ. ಮತ್ತು ಈ ಪ್ಲೇಸಿಗೆ ನಾನು ಸುಮಾರು ಸಲ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ಮಣಿಕೃಷ್ಣ ಅವ್ರು ಬಂದಿಲ್ಲ, ಇದೇ ಫಸ್ಟ್ ಅವ್ರನ್ನ ಕರ್ಕೊಂಡು ಬರ್ತಾ ಇರೋದು. ಹಂಗಾಗಿ ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಮತ್ತು ಪುನೀತ್ ರಾಜ್ಕುಮಾರ್ ಅವರ ಬೆಟ್ಟದ ಹೂವು ಮೂವಿನ ತೋರಿಸ್ತಾ ಇದ್ದೀವಿ ಮಕ್ಕಳಿಗೆ. ಅವರ ಅನಿಸಿಕೆಗಳನ್ನ ಕೇಳಬೇಕು. ಸೊ ಫೇವ್ರೆಟ್ ಮೂವಿ ನನಗೆ ಅವರಂದ್ರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಅದೇ ಮೂವಿನ ತೋರಿಸೋಣ ಅಂತ ಹೇಳಿ ಬಂದಿದ್ವಿ. ತೋರಿಸ್ಬಿಟ್ಟು ಮಕ್ಕಳಿಗೆ ಆಗಿರ್ತಕ್ಕಂಥ ಅನುಭವವನ್ನು ಕೇಳ್ತೀವಿ. ಎಲ್ಲವನ್ನು ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ದೇವಸ್ಥಾನಕ್ಕೆ ಮಾಸ್ತಿಗುಡಿ ಅಂತ ಹೇಳ್ತಾರೆ. ಈ ದೇವಸ್ಥಾನ ನೋಡಿದ ತಕ್ಷಣ ನೆನಪಾಗೋದೆ ಫಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವರು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಗೆ ಒಂದು ಟೈಮಲ್ಲಿ ಅವರು ಗಂಟೆನ ಗಿಫ್ಟ್ ಮಾಡಿದ್ದಾರೆ. ಈ ಗುಡಿಗೆ ಬಂದ ತಕ್ಷಣ ನೆನಪಾಗೋದೆ ಡಾಕ್ಟರ್ ರಾಜ್ಕುಮಾರ್ ಅವರು. ಮತ್ತೆ ಈ ಲೊಕೇಶನ್ನು ಸುತ್ತಮುತ್ತ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಜನ ಗೊತ್ತಿರುತ್ತೆ. ಇಲ್ಲಿ ತುಂಬಾ ಮೂವಿ ಶೂಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಇವತ್ತು ನಾವು ಬಂದಿದ್ದೀವಿ. ಈ ಲೊಕೇಶನ್ ನೋಡಿದ ತಕ್ಷಣ ನಿಮ್ಗೊಂದು ಇಮ್ಯಾಜಿನೇಷನ್ ಬಂದಿರುತ್ತೆ, ಇದು ಎಲ್ಲಿದು ಏನು ಅಂತ. ಅದು ಈಗ ನೋಡಿ, ನೆಕ್ಸ್ಟ್ ಹೋಗ್ತಾ ಇದೀವಿ ನಾವು. ಅರ್ಜುನ ಇರೋ ಕಡೆಗೆ ಹೋಗ್ತಾ ಇದೀವಿ. ಅರ್ಜುನ ಅವ್ರ ಸ್ಟ್ಯಾಚ್ಯೂ ಇದೇನೆ. ನಾವು ಇಟ್ಬಿಟ್ಟು ಅರ್ಜುನ ಅವ್ರ ಬ್ಲೆಸ್ ಬೇಕು ನಮಗೆ, ಅವ್ರ ಕಡೆ ನಾನು ಬ್ಲೆಸ್ ತಗೊಂಡ್ ಬರ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಇವ್ರು ಯಾರು ಅಂತ. ನಮಗೆ ಅರ್ಜುನ ಅಂದರೆ ಒಂದು ಎಮೋಷ್ನಲ್ಲು. ಇವರು ವರ್ಷ ಅಂಬಾರಿನ ಫುಲ್ಲು ಸಕ್ಸಸ್ಫುಲ್ಲಾಗಿ ಅಂಬಾರಿನ ಹೊರ್ತಾ ಇದ್ದವರೇ ಅರ್ಜುನ ಅವರು. ಇವಾಗ ಗೊತ್ತಲ್ಲ ನಿಮಗೆಲ್ಲ ಇನ್ಸಿಡೆಂಟ್ ಏನಾಯಿತು ಅಂತ. ಹಾಗಾಗಿ 27/6/2025 ಇದನ್ನು ಉದ್ಘಾಟನೆ ಮಾಡಿ ಹಾಕಿದ್ದಾರೆ. ಇವಾಗ ಅರ್ಜುನ ಅಂತ ಅಂದರೆ ಓಲ್ಡ್ ವೀಡಿಯೋಸ್ ನೋಡ್ಕೋಬೇಕು ಅರ್ಜುನನ ಬಗ್ಗೆ ಇರೋದು. ಅದು ಬಿಟ್ಟರೆ ಈ ಥರ ಬಂದರೆ ಅವರ ವಿಗ್ರಹವನ್ನು ನೋಡಿ ಖುಷಿ ಪಡ್ಕೋಬೇಕಷ್ಟೆ. ಅವ್ರಿಗೋಸ್ಕರ ಒಂದು ನಮಸ್ಕಾರ ಹಾಕಿ ಬಂದರೆ ಒಂದು ನಮಸ್ಕಾರ ಹಾಕಿ ಹೋಗ್ಬೇಕು. ಯಾಕಂದರೆ ನಮ್ಮ ಅರ್ಜುನ ಅಲ್ವಾ, ಹಾಗಾಗಿ ಅರ್ಜುನ ಅಂದರೆ ಇಷ್ಟ. ಕರ್ನಾಟಕದಲ್ಲಿರೋರು, ಅದರಲ್ಲೂ ಮೈಸೂರಲ್ಲಿರೋರಿಗೆ ಅರ್ಜುನ ಅಂದರೆ ಒಂದು ಕರ್ನಾಟಕದ ಆಸ್ತಿ, ಅದರಲ್ಲೂ ಮೈಸೂರಿನ ಮುತ್ತು. ತೋರಿಸಿ ಅಲ್ಲ, ಇದೇ ಇಷ್ಟಿದೆ ಅಂದರೆ ಅದು ರಿಯಲ್ ಆಗಿ ಎಷ್ಟು ಗಜಾನನ ಹಾಯ್ ಅಂತೆ ತಿನ್ನಕಂತ ಇಲ್ಲಿ ಇದನ್ನು ಹಾಯ್ ಹೇಳ್ತಿದ್ದೆ ಪಲ್ಲು, ಇದನ್ನು ಹಾಯ್ ಹೇಳ್ತಿದ್ದೆ. ಫಸ್ಟ್ ನೋಡಿರೋ ಹಿಂಗೆ ಮಾಡ್ತಲ್ವಾ, ಅದು ನಿಜಾನೇ. ಹಾಯ್
ಬಾಯ್. ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ ಗಾಯ್ಸ್. ಇವಾಗ ನೋಡಿ ಇಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜ್ ಅಲ್ಲಿ ಒಂದು ಟೈಮಲ್ಲಿ ತುಂಬಾ ನೀರಿರುತ್ತೆ, ಮಳೆ ಬರೋ ಟೈಮಲ್ಲೆಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ಕೆಲವರು ಜನರು ಆ ಕಡೆ ಎಲ್ಲ ಬಟ್ಟೆಗಳನ್ನ ತೊಳಿತಾ ಇದ್ದಾರೆ. ಮತ್ತೆ ಒಬ್ಬ ಹುಡುಗ ಬಂದು ಇಲ್ಲಿ ಫಿಶ್ ಹಿಡಿತಾ ಇದ್ದಾರೆ. ನೀವು ನೋಡಿ, ತೋರಿಸ್ತೀನಿ ಇವಾಗ. ಕಾಣಿಸ್ತಾ ಇದೆಯಾ? ಬಟ್ ಫಿಶ್ ಹಿಡಿತಾನೆ ಇದ್ದಾರೆ, ಒಂದು ಸಿಕ್ಕಿಲ್ಲ ನಾವು ನೋಡಿದ ಮಟ್ಟಿಗೆ. ಟ್ರೈ ಮಾಡ್ತಾ ಇದ್ರು. ಇವಾಗ ನಾವು ಅನ್ಕೊಂಡಿರೋ ಪ್ಲೇಸಿಗೆ ಬಂದಾಯ್ತು. ಇದು ಬಳ್ಳೆ ಅಂತ ಹೇಳ್ತಾರೆ, ಇದು ವಿಲೇಜ್. ಇಲ್ಲಿ ಒಂದು 300 ವರ್ಗುನು ಮನೆಗಳಿದಾವೆ, ಎಲ್ಲ ಟ್ರೈಬ್ಸ್. ಇಲ್ಲಿರೋ ಮಕ್ಕಳ ಜೊತೆನೆ ಇವಾಗ ನಾವು ಆಟ ಆಡಿ ಅವ್ರ ಮಕ್ಕಳಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅವ್ರನ್ನ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅನ್ಕೊಂಡು ಬಂದಿದ್ದೀವಿ. ಮತ್ತೆ ನಾವು ಅವ್ರ ಜೊತೆ ಸೇರಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಾನು ಬಂದಿದ್ದೀವಿ. ಸೊ ಇದು ನೋಡಿ, ಎಂಟ್ರೆನ್ಸ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಈಗ ಮಕ್ಕಳು ಓದ್ತಿರ್ತಕ್ಕಂಥ ಶಾಲೆ ಆಗಿದೆ ಇದು. ಇವಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಟೀಚರ್ಸ್ನೆಲ್ಲ ಮಾತಾಡಿಸಿ ಪರ್ಮಿಷನ್ ತಗೊಂಡು, ಆ ಮಕ್ಕಳ ಪೇರೆಂಟ್ಸ್ಗಳನ್ನೂ ಮಾತಾಡಿಸಿ ಅವ್ರ ಹತ್ರನೂ ಪರ್ಮಿಷನ್ ತಗೊಂಡು ಎಲ್ಲರನ್ನ ಇನ್ವೈಟ್ ಮಾಡಿ, ಗೇಮ್ ಮಾಡಿ, ಆಕ್ಟಿವಿಟೀಸ್ ಎಲ್ಲ ಆದಮೇಲೆ ಮೂವಿ ನೋಡಿ, ತಿಂಡಿ ತಿಂದು ಸ್ನ್ಯಾಕ್ಸ್ ಎಲ್ಲ ತಿಂದು ನಾವು ಹೊರಡಬೇಕು ಅಂತ ಪ್ಲಾನಿಂಗ್ ಇಟ್ಕೊಂಡು ಬಂದಿದ್ದೀವಿ ಇವಾಗ. ಮಕ್ಕಳು ಆಟ ಆಡ್ತಿದ್ದಾರೆ, ನಾವು ಬಂದ್ವಿ. ಮಕ್ಕಳನ್ನ ಮಾತಾಡ್ಸೋಕ್ಕಾಗಿಲ್ಲ, ಎಲ್ಲರೂ ಆಟ ಆಡೋ ಮೂಡಲ್ಲಿದ್ದಾರೆ. ಹಾಗಾಗಿ ಅವ್ರ ಸ್ಕೂಲ್ ಟೈಮಿಂಗ್ ಮುಗಿದ್ಮೇಲೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಬಿಟ್ಟು ಒಂದು ಗೇಮ್ ಥರ ಮತ್ತು ಮೂವಿ ತೋರಿಸ್ಬೇಕು ಎಲ್ಲ ಪ್ಲ್ಯಾನಿಂಗ್ ಇಟ್ಕೊಂಡು ಬಂದಿದ್ದೀವಿ. ಫಸ್ಟ್ ಅವ್ರ ಸ್ಕೂಲ್ ಟೈಮಿಂಗ್ಸ್ ಮುಗಿದ್ಮೇಲೆ ಇದೆಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವಾಗ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಕಾಣಿಸ್ತಿದೆಯಲ್ಲ, ಇದು ಅವ್ರು ಇರೋ ಮನೆಗಳು. ಇವಾಗ ಹೋಗ್ಬೇಕು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಒಂಥರ ಅಲ್ವಾ? ಇಲ್ಲಿಂದ ಪೂರ್ತಿ ಮನೆಗಳೇ, ಅದಕ್ಕೆ ರೋಡ್ ನೀಟಾಗಿ ಮಾಡ್ಕೊಂಡಿದ್ದಾರೆ. ಈ ಪಲ್ಲು ಪ್ಯಾನಲ್ ನೋಡು, ಸೋಲಾರ್ ಪ್ಯಾನಲ್, ಅಡ್ವಾನ್ಸ್ ಸೋಲಾರ್ ಪ್ಯಾನಲ್ ಎಲ್ಲ ಕೊಟ್ಟಿದ್ದಾರೆ ಗೌರ್ಮೆಂಟು, ಎಲ್ಲ ಫೆಸಿಲಿಟೀಸ್ನ. ಆದರೆ ಫಾರೆಸ್ಟ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡೋಕ್ಕೆ ಹೋಗಿಲ್ಲ ಇವರು. ಅದ್ರ ಜೊತೆ ಹೊಂದ್ಕೊಂಡು ಬದುಕ್ತಾ ಹೋಗ್ತಿದ್ದಾರೆ ಇವರು. ಚೆನ್ನಾಗಿ ಅನಿಸುತ್ತಲ್ವ? ಇವಾಗ ಇದೇ ಟ್ರೆಂಡ್ ಆಗಿರೋದು ಫಾರ್ಮ್ ಹೌಸ್ ಅಂತ. ಫಾರ್ಮ್ ಹೌಸ್, ವಾಟರ್ ಪಂಪಲ್ಲೂ ಎಲ್ಲ ವಾಟರ್ದು ಫೆಸಿಲಿಟಿ ನೋಡು, ಪ್ರತಿ ಮನೆಗೆ ಪ್ಯಾನಲ್ಲು. ಸೋಲಾರ್ ನಮ್ಮ ಮನೆಗೆ ಇಲ್ಲ ಪಲ್ಲು, ಸೋಲಾರ್ ಪ್ಯಾನಲ್ಸು. ಅವರು ಅಂಡರ್ಗ್ರೌಂಡ್ ಮನೆಗಳು ನೋಡಿ ಪಲ್ಲು. ಫಾರೆಸ್ಟ್ ಇರೋದ್ರಿಂದ ಸೋಲಾರ್ ಬೇರೆ ಇರೋ ಸಂಪತ್ತನ್ನ ಅವರು ಪಡ್ಕೋತಿದ್ದಾರೆ. ಪಲ್ಲು ಹುಲಿ, ಸಾರಿ ಹಸು. ಅದೇ ಅಲ್ವಾ, ಎರಡು ದಾರಿ, ಎದೆ ಜಲ್ ಅಂತ. ಪಲ್ಲು ಕಾಡುದು ಏನಂತಾರೆ, ಹೆಣ್ಣು ಕೋಳಿ, ಏನು ವೈಟ್ ಅದು ಬಲೆ ತಾನೇ ಕಟ್ಟಿರೋದು, ಗೊತ್ತಿರ್ಬೋದು ಅಥವಾ ಏನೋ. ಕಾಡು ಕೋಳಿ. ಈ ಮನೆ ಕಟ್ಸಿರೋದು ಯಾರೋ ಕಟ್ಕೊಂಡಿದ್ದಾರೆ. ಅವ್ರಿಗೆ ಇಲ್ಲೇನೋ ಸೇಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಪಲ್ಲು. ವಿಲೇಜ್ ಇದೆ ಪಲ್ಲು, ನೋಡೋ ಪಲ್ಲು ವಿಲೇಜು ಗಾಯ್ಸ್. ಟ್ರೈಬಲ್ ವಿಲೇಜ್, ಮಾಸ್ತಿಗುಡಿ ಟ್ರೈಬಲ್ ವಿಲೇಜ್. ಬಲ್ಲೆ ಆದರೂ ಮಾಸ್ತಿಗುಡಿನೇ ಅನ್ಬೇಕು. ಮಾಸ್ತಿಗುಡಿ ಬಳ್ಳೆ ಓಕೆ. ಬಲ್ಲೆ ಕಾಡು ಪೇಡ. ಪ್ಯಾಡನ ಏನಂತಾರೆ ನೀವು ಕನ್ನಡದಲ್ಲಿ? ಸೊ ಗೈಸ್, ಯಾವುದೇ ಕಾರಣಕ್ಕೂ ಕಟ್ ಮಾಡೋದಿಲ್ಲ. ಸೊ ಪೂರ್ತಿ ನೀಟಾಗಿ ಮಾಡಿ ತೋರಿಸ್ತೀನಿ. ಅಲ್ಲಿ ನೋಡಿ ಪಲ್ಲು, ಸೋಲಾರ್ ಲೈಟಿಂಗು ಮೇಲೆ. ಹಿಂದೆ ತರಕಾರಿ
ಬಂಡಿ ತರಕಾರಿ ತಗೊಂಡು ಬರ್ತಿದ್ದಾರೆ. ಸೊ ಈ ಥರ ತರಕಾರಿ ತಗೊತಾರೆ ಈ ಕಡೆನೂ ಫಾರೆಸ್ಟಲ್ಲಿ. ಕಟ್ಟಿಗೆಗಳು ಇದೆ, ಅದು ಫಾರ್ಮಿಂಗ್. ಅಲ್ಲಿ ತುಳಸಿ ಇಟ್ಕೊಂಡಿದ್ದಾರೆ, ಇಲ್ಲಿ ತುಳಸಿ ಮರನ. ಸೊ ಇದೊಂದು ಮನೆ, ಇದೆಲ್ಲ ಒಬ್ಬರದು ಆ ಥರ ಒಂದು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ. ಫ್ಯಾಮ್ಲಿದು ಇರುತ್ತೆ ಹಂಗೆ ಪಾರ್ಟಿಷನ್. ಹೌದು, ಇನ್ನು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಎಲ್ಲ, ಒಬ್ಬೊಬ್ರದ್ದು ಒಂದೊಂದು. ಗೈಸ್ ನೋಡಿ, ಇಲ್ಲಿ ಇವ್ರಿಗೆ ಬೇಕಾಗಿರ್ತಕ್ಕಂತಹ ಅಡಿಗೆಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಇವರೇ ಬೆಳ್ಕೊಂಡಿದ್ದಾರೆ. ಎಲ್ಲಾನು ಪ್ರತಿಯೊಂದೊಂದು ಟೊಮೆಟೊ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮನೆ ಮುಂದೆ ಬೆಳ್ಕೊಂಡಿದ್ದಾರೆ. ಮತ್ತು ಆರಾಮಾಗೂ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಿರ್ಬೇಕಾದ್ರೆ ಅಲ್ಲಿ ಕಾಣಿಸ್ತಿದ್ದಾರೆ ನೋಡಿ ಒಬ್ಬರು ಅಜ್ಜಿ. ಅವರು ನನ್ನನ್ನು ಕೂಗ್ಬಿಟ್ಟು ಕರೆದು ಅವರೇ ಮಾತಾಡ್ಸಿದ್ದು, ಏನು ಮಾತಾಡ್ಸಲ್ವಾ ಹಂಗೆ ಹೋಗ್ತೀರಾ ಅಂತ. ಹಂಗಾಗಿ ನಾನು ಹತ್ರನೇ ಹೋಗಿ ನೆಕ್ಸ್ಟ್ ಮಾತಾಡ್ತಿದ್ದಂಗೆ ನಾವು ಕೂತ್ಕೊಂಡು ಮಾತಾಡಿದೆ. ಅವಾಗ ಒಂದು ಸ್ಟೋರಿ ಹೇಳಿದ್ರು ಅವ್ರ ಸಂಬಂಧಪಟ್ಟಿದ್ದು. ಆ ಸ್ಟೋರಿ ಕೇಳಿ ನನಗೂ ಸ್ವಲ್ಪ ಬೇಜಾರಾಯಿತು. ಮತ್ತು ನನ್ನ ಹಸ್ಬೆಂಡ್ ಜೊತೆನೂ ಕರೆಸಿ ಮಾತಾಡಿದ್ರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ವಿಷಯವಾಗಿ ಅವರು ವಿಡಿಯೋ ಮಾಡ್ತಾರೆ. ಅವ್ರ ಚಾನಲಲ್ಲಿ ನಾಳೆ ರಿಲೀಸ್ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಂದು ಅವ್ರ ದೇವ್ರ ಗುಡಿ. ಅಲ್ಲಿ ಫುಲ್ಲು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ದೇವ್ರನ್ನ ನೋಡೋಕ್ಕಾಗಲಿಲ್ಲ. ಹಂಗೆ ದೇವ್ರ ಹತ್ರ ಕೈ ಮುಗಿದು ಬ್ಲೆಸ್ ತೊಗೊಂಡು ಮುಂದೆ ಹೋದೆ. ಅಲ್ಲಿ ಕರು ಇತ್ತು. ಕರುನ ಮಾತಾಡ್ಸೋಣ ಅಥವಾ ಮುಟ್ಟೋಣ ಅಂತ ಹೋದರೆ ಅದು ನನ್ನ ಹತ್ರನೇ ನಿಲ್ತಿರಲಿಲ್ಲ, ಓಡ್ತಾ ಇತ್ತು. ಪಾಪ ಅದು ನನ್ನಿಂದ ತಪ್ಪಿಸ್ಕೊಳಕ್ಕೆ ಹೋಗಿ ಅದು ಕಾಲು ಸಿಗಾಕೋತದು. ಹಗ್ಗದ ಕೆಳಗಡೆ ನಾನು ಬಿಡಿಸಿ ಆಮೇಲೆ ಸ್ವಲ್ಪ ಕೂಲ್ ಆಯಿತು. ಅದ್ರ ಮೇಲೆ ಸ್ವಲ್ಪ ಹ್ಯಾಂಡ್ ಹಾಕಿ ಸವರಿದ ಮೇಲೆ ಸ್ವಲ್ಪ ಓಕೆ ಅಂತ ಕೂಲ್ ಆಯ್ತು. ಆಮೇಲೆ ಇವಾಗ ಸ್ಕೂಲ್ ಮುಗಿಯೋ ಟೈಮ್ ಅಲ್ವಾ, ಅದಕ್ಕೆ ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ನಿಮ್ಮ ಮಕ್ಕಳು ಬರ್ತಿದ್ದಾರಲ್ವ, ಸೊ ನಾವು ಸ್ವಲ್ಪ ಟೈಮ್ ಮಕ್ಕಳನ್ನ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡ್ಕೊಳ್ತೀವಿ ಅಂತೆಲ್ಲ ಹೇಳಿ ಅವ್ರ ಪೇರೆಂಟ್ಸ್ ಪರ್ಮಿಷನ್ನು ತೊಗೊಂಡು ಬಂದಿದ್ದೀವಿ. ಹ್ಞೂ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು, ಅಲ್ಲಿ ಸ್ಟಡಿ ಮಾಡ್ತಿರೋ ಮಕ್ಕಳಿಗೆ ಪ್ರತಿಯೊಂದು ಫೆಸಿಲಿಟೀಸ್ ಗೌರ್ಮೆಂಟ್ ಕೊಟ್ಟಿದೆ. ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಅವರು ಡೆವಲಪ್ ಆಗ್ಬೋದು ಅಂದರೆ, ಪೂರ್ತಿ ಫ್ಯಾಮಿಲಿ ಎಲ್ಲರಿಗೂ ಗೌರ್ಮೆಂಟ್ ಅಷ್ಟು ನೀಟಾಗಿ ಫೆಸಿಲಿಟೀಸ್ನ ಕೊಟ್ಟಿದೆ. ಅವ್ರು ನೀಟಾಗಿ ಯುಟಿಲೈಸ್ ಮಾಡ್ಕೋಬೇಕು. ಯಾವುದಕ್ಕೇನಕ್ಕೂ ಕಡಿಮೆ ಇಲ್ಲ. ಈಗ ಬಂದು ನೋಡಿದ್ವಲ್ಲ, ಅಷ್ಟೇ ಚೆನ್ನಾಗಿದೆ. ತುಂಬ ನಾವು ಪ್ರೊಜೆಕ್ಷನ್ ಮಾಡಬೇಕಂದ್ರೆ, ಯಾಕಂದರೆ ಮಾಡಿ ಎಲ್ಲಾನು ಅಲ್ಲೇ ಸೆಟ್ ಮಾಡ್ಕೋಬಹುದು. ಅದರಲ್ಲೊಂದು ಮೆಸೇಜ್ ಇದೆ ಪಲ್ಲು. ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಕೇಳಿಬಿಟ್ಟು ಮಕ್ಕಳಿಗೆ ಗೇಮ್ ಆಡಿಸಿ ಒಳ್ಳೆ ರೀತಿಲಿ ಒಂದೊಳ್ಳೆ ತಿಂಡಿ ಎಲ್ಲ ಕೊಟ್ಟು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿ ಒಂದು ಸಣ್ಣ ಮೂವಿ ತೋರಿಸಿ, ಸಣ್ಣ ಮೂವಿ ಎಲ್ಲ ಪುನೀತ್ ರಾಜ್ಕುಮಾರ್ ಅವ್ರದ್ದು ಬೆಟ್ಟದವು ಮೂವಿನ ತೋರಿಸಿ ಮಕ್ಕಳಿಗೆ ಎಂಗೇಜ್ ಮಾಡಿ ಆಮೇಲೆ ಸೇಫಾಗಿ ಅವ್ರ ಮನೆಗೆ ಕಳಿಸ್ಬಿಟ್ಟು ನಾವು ಹೊರಡ್ತೀವಿ. ರೆಡಿ, ಸ್ಟಾರ್ಟ್ ಮಾಡೋಣ. ಯಾರ್ಯಾರು? ಪುನೀತ್ ರಾಜ್.
ಅವ್ರಿಗೆ ಸ್ವಲ್ಪ ಕೊಡೋಣ. ನಾವಿವಾಗ ಇಲ್ಲಿ ಬಂದು ಮೂವಿ ಎಲ್ಲ ತೋರಿಸಿದ್ವಿ. ಬೆಟ್ಟದ ಊರು ಪುನೀತ್ ರಾಜ್ಕುಮಾರ್ ಅವ್ರದ್ದು. ಮಕ್ಕಳಿಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಗೊತ್ತಿಲ್ಲ ಅನ್ನಂಗೆ ಇಲ್ಲ, ಚೆನ್ನಾಗಿ ಗೊತ್ತು. ಅವ್ರ ಮೂವಿ ಎಲ್ಲ ನೋಡ್ತಾರಂತೆ, ಆದರೆ ಬೆಟ್ಟದ ಹೂವು ಯಾರೂ ನೋಡಿಲ್ಲ. ಹಾಗಾಗಿ ತೋರಿಸಿದ್ವಿ, ತುಂಬ ಖುಷಿಪಟ್ಟರೆ. ಯಾಕೆ ಅಂದರೆ ಅವರು ಕನೆಕ್ಟೆಡ್ ಆಗುತ್ತೆ ಈ ಮೂವಿ. ಇವರು ಫಾರೆಸ್ಟಲ್ಲಿರೋದು, ಫ್ಲವರ್ಸ್ ನೋಡೋದು, ಒಂದು ಆ ಮೂವಿಗೆ ಇವ್ರಿಗೂ ತುಂಬ ಕನೆಕ್ಷನ್ ಇದೆ. ಹಂಗಾಗಿ ತುಂಬ ಇಷ್ಟಪಟ್ಟು ಸ್ವಲ್ಪನೇ ಮಕ್ಕಳು ಬರ್ತಾರೆ ಅನ್ಕೊಂಡೆ, ಇಷ್ಟು ಜನ ಮಕ್ಕಳಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು 20 ಮೆಂಬರ್ಸ್ ಬರ್ತಾರೆ ಅಂತ. ಇಲ್ಲಿ 30 ಮೆಂಬರ್ಸ್ ಮೇಲೆ ಇದ್ದಾರೆ. ಹಾಗಾಗಿ ಯಾರಿಗೂ ಏನು ಕಡಿಮೆ ಮಾಡಲಿಲ್ಲ. ನಾವು ಎಲ್ಲರಿಗೂ ಸ್ವಲ್ಪ ಎಕ್ಸ್ಟ್ರಾನೇ ತಂದಿದ್ದು, ಹಂಗಾಗಿ ಕೊಟ್ವಿ. ಬಟ್ ರೂಮ್ ಸಾಕಾಗಲಿಲ್ಲ ನಮಗೆ ನೀಟಾಗಿ ಅರೇಂಜ್ ಮಾಡಿ ಕೂತ್ಕೊಳ್ಳೋಕೆ. ಇರೋದ್ರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಿ ಇಲ್ಲ, ಒಂದೇ ಒಂದು ಇದಿತ್ತು ಸ್ವಿಚ್, ಪ್ಲಗ್ ಪಾಯಿಂಟ್ ಇರಲಿಲ್ಲ. ಅದೇ ಮೇನ್ ನಾನು ಫಾರ್ವರ್ಡ್ ಮಾಡಿರೋದಕ್ಕೆ ರೀಸನ್. ಸ್ವಲ್ಪ ಫಾರ್ವರ್ಡ್ ಮಾಡಿದ್ದೀನಿ, ಬಟ್ ಇನ್ನು ಲಾಸ್ಟ್ವರೆಗೂ ಮಕ್ಕಳು ನಗ್ತಾನೆ ನೋಡಿದ್ರು. ಅದೇ ನನಗೆ ಖುಷಿ ಆಯಿತು. ಪುನೀತ್ ರಾಜ್ಕುಮಾರ್ ಮಾಡೋ ಸ್ವಲ್ಪ ಚಿಕ್ಕ ಹಟ್ಟಗಲ ಸಮಥಿಂಗ್ ಏನೇನು ಅಂತಾನೆ, ಅವ್ರಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಬುಕ್ಗೋಸ್ಕರ ಅವರು ಹಣವನ್ನು ಕೂಡಿಟ್ಟು ಮತ್ತು ಮನೆಯವ್ರಿಗೆ ಬೇಕಿರೋ ಕಂಬಳಿ ತೊಗೊಂಡೋಗ್ಬೇಕು ಅಂತೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಕ್ಕಳು ತುಂಬ ಎಮೋಷ್ನಲ್ ಆಗಿ ನೋಡ್ತಾಯಿದ್ರು. ನಾನು ಅದನ್ನು ನೋಡ್ತಾ ಇದ್ದೆ. ಬಟ್ ಅದು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಕತ್ತಲೆಯಲ್ಲಿ ಡಾರ್ಕಲ್ಲಿ ನಾವು ಮೂವಿ ಮಾಡಿದ್ದೀನಿ. ಕೆಲವೊಂದು ಇವ್ರು ಮಾಡಿದ್ದಾರೆ. ಇಷ್ಟ ಆಯ್ತು ಇವತ್ತು, ಚೆನ್ನಾಗಿತ್ತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಇವಾಗ ಕಾಡಲ್ಲಿರೋ ಇವರು ಲೇಡೀಸ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸೊ ಇಲ್ಲೇ ಸ್ಟೇ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನೈಟು. ಸೊ ನೋಡೋಣ ಹೆಂಗಿರುತ್ತೋ ಅಂತ. ನೈಟ್ ಸ್ಟೇ ಮಾಡ್ಕೊಂಡು ನೈಟ್ ನಾವಿಬ್ರು ಕ್ಯಾಂಪ್ ಹಾಕೊಂಡು ಇರೋಣ ಅಂತ. ಮತ್ತೆ ನಾವು ಊರಿಗೆ ಹೋಗ್ಬಿಟ್ರೆ ಆಗಲ್ಲ ಅಲ್ವಾ, ಸೊ ಬಟ್ಟೆ ಎಲ್ಲ ತಗೊಂಡು ಬಂದಿದ್ದೀವಿ. ಸೊ ಒಂದು ಫ್ಯಾಮಿಲಿ ಓಲ್ಡ್, ಇನ್ನೂ ಇವ್ರಿಗಿಂತ ಸೊ ಓಲ್ಡ್ ಗ್ಯಾಂಗ್ ಇದೆ. ಅದು ಒಂದು ಚಿಕ್ಕ ವಿಲೇಜು. ಸೊ ಸ್ಟಾರ್ಟಿಂಗಲ್ಲಿರೋದು ಅದು ನಾವು ಮಾಡಿಕೊಂಡು ಅವ್ರ ಜೊತೆ ಇದ್ದು ಸೊ ಸ್ವಲ್ಪ ಹೊತ್ತು ಅವ್ರ ಬಗ್ಗೆ ತಿಳ್ಕೊಂಡು ಆದಮೇಲೆ ನಾವು ಏನಾದರೂ ಚಿಕ್ಕ ಕ್ಯಾಂಪ್ ಇದ್ದರೆ, ನಾವು ಫಾರೆಸ್ಟಲ್ಲೂ ಸ್ವಲ್ಪ ಕ್ಯಾಂಪ್ ಮಾಡಬೇಕಂತ ಇಷ್ಟ. ಸೊ ಅದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೋಸ್ಟ್ ಹಂಟಿಂಗ್ ಅಲ್ಲ, ನೋಡೋಣ ಹೆಂಗಿರುತ್ತೋ ಅಂತ. ಓಕೆನಾ? ಓಕೆನಾ? ಸೊ ಕ್ಯಾಂಪಲ್ಲಿ ನೋಡೋಣ. ಬಾಯ್.